ಭಾರತ್ ಮಾತಾ ಕಿ ಜೈ. ಲಾಂಗ್ ಲಿವ್ NCC, ವಂದೇ ಮಾತರಂ. ಎಂಡ್ ಆಫ್ ರಿಪಬ್ಲಿಕ್ ಡೇ ಕ್ಯಾಂಪ್ ಜರ್ನಿ. ಇದ್ರ ಬಗ್ಗೆ ಥಿಂಕ್ ಮಾಡುವಾಗ ಈಗಲೂ ನನಗೆ ಡಿಸಪಾಯಿಂಟ್ಮೆಂಟ್ ಫೀಲ್ ಆಗುತ್ತೆ. ಬಟ್ ಡೆಸ್ಟಿನಿ ಇಸ್ ಡೆಸ್ಟಿನಿ ಬಗ್ಗೆ ನಾವು ಕ್ವಶನ್ ಮಾಡಲಿಕ್ಕಾಗಲ್ಲ. ಏನು ಬರ್ದಿರುತ್ತೆ, ವಾಟ್ ಹ್ಯಾಡ್ ಟು ಹ್ಯಾಪನ್ ದಟ್ ವಿಲ್ ಹ್ಯಾಪನ್. ನಾವು ಚೇಂಜ್ ಮಾಡಲಿಕ್ಕಾಗಲ್ಲ. ಫೇಟ್ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಇಟ್ ಈಸ್ ಎವ್ರಿಥಿಂಗ್ ಇಸ್ ಲೆಫ್ಟ್ ಆನ್ ಹಾರ್ಡ್ ವರ್ಕ್. ಲಕ್ ಬಗ್ಗೆ ಕೊಡೋ ಇಂಪಾರ್ಟೆನ್ಸ್ನ ಅಷ್ಟಕ್ಕಷ್ಟೇ. ಬಟ್ ಕೆಲವೊಮ್ಮೆ ಯೋಚನೆ ಮಾಡುವಾಗ ಫ್ರೆಂಡ್ಸ್, ಐ ಫೀಲ್ ಆಕ್ವರ್ಡ್. ನನ್ನ ಕೈಯಲ್ಲಿ ಇದ್ದಿದ್ದ ಒಂದು ಡಿಸಿಷನ್ನ ನಾನೇ ಖುದ್ದಾಗಿ ಕೈಯಿಂದ ಕಳ್ಕೊಂಡೆ ಅಂತ ಹೇಳಿಬಿಟ್ಟು ಒಂದಿದು. ಬಟ್ RDC 3ಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ದ ಒನ್ ಆಫ್ ದ ಬೆಸ್ಟ್ ಕೆಡೆಟ್. ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮಿಗೂ ಒಂದು ಎಕ್ಸಾಮ್ ನಡೆಯೋ ಬಾಕಿ ಇತ್ತು RDC ಕ್ಯಾಂಪಲ್ಲಿ, RDC 3ಯಲ್ಲಿ. ಆ ಆಪರ್ಚುನಿಟೀಸ್ನ ಕಳ್ಕೊಂಡು ಆಲ್ಮೋಸ್ಟ್ ಎಲ್ಲನೂ ಕಳ್ಕೊಂಡೆ. ರಿಟರ್ನ್ ನಾನು ವಾಪಸ್ ಮನೆಗೆ ಬಂದ ಮೇಲೆ ನಾನು ಆಲ್ಮೋಸ್ಟ್ ಹೇಗಿರ್ತಿದ್ದೆ ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಮಾತುಕತೆ ನಿಲ್ಲಿಸ್ಬಿಟ್ಟಿದ್ದೆ, ಕಮ್ಮಿ ಮಾಡಿಬಿಟ್ಟಿದ್ದೆ. ಎಲ್ಲರೂ ಹೇಳಿದ್ರು ಅಲ್ಲಿವರೆಗೆ ಹೋಗಿ ಇದಾಯ್ತಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಜನ ಇರೋದೇ ಮಾತಾಡಲಿಕ್ಕೆ ಅಂತ ಅನಿಸ್ತು. ಪೀಪಲ್ ಅರೌಂಡ್ ಯು, ಎಲ್ಲಿವರೆಗೆ ನಿಮ್ಮ ಗುಡ್ ಟೈಮ್ಸ್ ಇಸ್ ಗೋಯಿಂಗ್ ಆನ್, ವಿಲ್ ಸಪೋರ್ಟ್ ಯು. ಆಗುತ್ತೆ ಹೋಗುತ್ತೆ ಮಾಡ್ಬೋದು ಹೀಗೆ ಅಂತ ಹೇಳಿ. ವೆನ್ ಯು ಫೇಲ್ ಸಮ್ವೇರ್, ದೇ ಆರ್ ರೆಡಿ ಟು ಪುಲ್ ಯು ಡೌನ್ ಲೈಕ್ ಎನಿಥಿಂಗ್. ಇದೇ ಇದ್ರ ಮಧ್ಯ ಸ್ಪೆಷಲ್ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂತ ಒಂದು ಹೋಪ್ ಅನ್ಬೋದು. ಒಂದು ಜ್ಯೋತಿ ಬೆಳ್ಕೊಂಡು ಬರುತ್ತಲ್ಲ, ಅದ್ರ ಥರ ನಾನು ಯೋಚನೆ ಮಾಡಿದ್ದೆ. ಅದೊಂದು ಹೋಪಲ್ಲಿ ಅದರದ್ದೊಂದು ಸೆಲೆಕ್ಷನ್ ಬಂತು. ಟಾಪ್ 10 to 15 ಮೆಂಬರ್ಸ್ ಏನೋ ಸೆಲೆಕ್ಟ್ ಆಗಿದ್ರು. 10 to 15 ಮೈಸೂರಲ್ಲಿ ನಡೆದಿದ್ದು ಕ್ಯಾಂಪ್ ಇದು. ಅದಕ್ಕೂ ಹ್ಯಾಪಿಯಾಗಿ ದಟ್ ವಾಸ್ ಅ ಸೆಲೆಕ್ಷನ್ ಫಾರ್ ಡೆಲ್ಲಿ, ಲೈಕ್ ಡೈರೆಕ್ಟ್ ಡೆಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್, ಸ್ಪೆಷಲ್ NIC ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಇಲ್ಲಿ ಆಲ್ಮೋಸ್ಟ್ ಸುಮಾರು ಇದ್ದ ಫ್ರೆಂಡ್ಸ್, ಲೈಕ್ RDCಯಲ್ಲಿ ಇದ್ದ ಫ್ರೆಂಡ್ಸ್ನ ನೋಡಿದವ್ರನ್ನೇ ಸುಮಾರು ಜನ ಲೈಕ್ ಅಲ್ಲಿ ಸಿಕ್ಕಿದ್ರು, ನಾಟ್ ಮೆಜಾರಿಟಿ. ಬಟ್ ನಾನು ನನಗಿಂತನೂ ಜಾಸ್ತಿ ಹೋಪ್ ಸುಧೀರ್ ಅನ್ನೋ ಒಂದು ಫ್ರೆಂಡ್ ಮೇಲೆ ಇಟ್ಟಿದ್ದೆ. ಬಿಕಾಸ್ ಹೀ ಡಿಸರ್ವ್ಡ್ ಇಟ್ ದ ಮೋಸ್ಟ್. ಐ ಡೋಂಟ್ ನೋ ಸೆಲೆಕ್ಷನ್ ಕಮಿಟಿದು ಈಗಲೂ ನಾನು ಕ್ವೆಶ್ಚನ್ ಮಾಡ್ತೀನಿ ಅದರದ್ದು ಡಿಸಿಷನ್ಸ್ ಬಗ್ಗೆ. ಬಟ್ ಹೀ ವಾಸ್ ಒನ್ ಆಫ್ ದ ಪರ್ಫೆಕ್ಟ್ ಗೈ ನೇವಲ್ ವಿಂಗಿಂದ. ಹೀ ಡಿಸರ್ವ್ಡ್ ಇಟ್. ನನಗಾದಷ್ಟು ಅವನದು ವಿಷಯದಲ್ಲಿ ಆದಷ್ಟು ಬೇಜಾರು ಲೈಕ್ ಏನೂ ಆಗಿಲ್ಲ. ಹಿ ವಾಸ್ ಇನ್ ಸ್ಪೆಷಲ್ NIC. ಸೊ ಸ್ಪೆಷಲ್ NIC ಡಿಂಟ್ ಗೋ ವೆಲ್. ರಿಕವರಿ ಆದೆ ಅಂಥೇಳಿ ನನ್ನ ತಂದೆಗೆ ಎಲ್ಲೋ ಒಂದು ಸೈಡಲ್ಲಿ ಆ ಕ್ಯಾಂಪಿಗೆ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಅವ್ರಿಗೆ ಗೊತ್ತಾಗಿತ್ತು ನನ್ನ ಹೆಲ್ತ್ ಡ್ರಾಪ್ ಡೌನ್ ಆಗಿದೆ ಅಂತ ಹೇಳಿ. ಬಟ್ ಏನು ಮಾಡೋದು, ಹಠ ಇತ್ತು, ಹಠದಲ್ಲಿ ಹೋದೆ. ಐ ಹ್ಯಾಡ್ ಆಲ್ಮೋಸ್ಟ್ ಲಾಸ್ಟ್ ಮೈ ಸ್ಟ್ಯಾಮಿನಾ. ಗೊತ್ತಿಲ್ಲ, ಮೆಂಟಲಿ ಐ ವಾಸ್ ನಾಟ್ ಫಿಟ್ ಫಾರ್ ದ್ಯಾಟ್. ಲೈಕ್ ಆನ್ ದ ಅದರ್ ಹ್ಯಾಂಡ್, ಇಟ್ ವಾಸ್ ಜಸ್ಟ್ ಅ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್. We were getting ready for the cultural event, but still dad was not ready. ಹಠ ಮಾಡಿ ಹೋದೆ. I couldn't survive there. ಆಗಲಿಲ್ಲ. 4th day I had to come back. 4th day ಹುಷಾರಿಲ್ಲಾಗಿ I had to come back. From Mysore to Coorg. ಮೈಸೂರು ಮುಗ್ದಿದ್ರೆ ಡೈರೆಕ್ಟ್ ಡೆಲ್ಲಿಗೆ ಸೆಲೆಕ್ಷನ್ ಆಗ್ತಿತ್ತು. ಐ ಹ್ಯಾಡ್ ಟು ಕಮ್ ಬ್ಯಾಕ್. ಸೊ ಸಮ್ವೇರ್ ದಟ್ ವಾಸ್ ನಾಟ್ ಇನ್ ಮೈ ಫೇಟ್ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ದೆ. ರಿಟರ್ನ್ ಬಂದಮೇಲೆ ಹಾಗೂ ಒಂದು ಪೇಯ್ನ್ ಇದಲ್ಲ ಫ್ರೆಂಡ್ಸ್, ಒಂದು ಇಡೀ ಸೆಮಿಸ್ಟರ್ನ ಬಿಟ್ಟು ಹೋಗಿ ಲೈಕ್ ಯು ಆರ್ ನೋವೇರ್. ಇಟ್ಸ್ ಜಸ್ಟ್ ಲೈಕ್ ಯು ಹ್ಯಾವ್ ಟೇಕನ್ ಯುವರ್ ಮೋಟರ್ ಬೋಟ್ ಫಾರ್ ಫಿಶಿಂಗ್. ಮೋಟರ್ ಬೋಟ್ದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಇಟ್ ಗೆಟ್ ಸ್ಟಕ್ ಸಮ್ವೇರ್ ಇನ್ ದ ಮಿಡಲ್ ಆಫ್ ದ ವಾಟರ್. And you have forgotten your fishing net behind. ಅದು ಇಲ್ಲ ಇದು ಇಲ್ಲ ಹಾಗಾಗ್ಬಿಟ್ಟಿತ್ತು. ಲೈಕ್ ಸಮ್ವೇರ್ ಈವನ್ ಸ್ಟಾಪ್ ಟಾಕಿಂಗ್, ತುಂಬ ಮಿಂಗಲ್ ಆಗೋದು, ಇದು ಮಾಡೋದು ಎಲ್ಲ ಕಮ್ಮಿ ಮಾಡಿಬಿಟ್ಟಿದೆ.
ಒಂಥರ ಇನ್ಸಲ್ಟಿವ್ ಫೀಲ್ ಆಗ್ತಿತ್ತು. ಫ್ರೆಂಡ್ಸ್ ಹೇಳೋದು ಚುಚ್ತಾ ಇತ್ತು. ಆಯ್ತಲ್ಲ, ಮುಗೀತು. ಲೈಕ್ ಗ್ರ್ಯಾಜುಯೇಷನ್ ಇನ್ನೂ ನಾವೆಲ್ಲ ಪಾಸ್ಔಟ್ ಆಗಿ ಹೋಗ್ಬಿಡ್ತೀವಿ, ಇನ್ನೂ 1 more year ಇಟ್ಸ್ ರಿಮೈನಿಂಗ್ ಅಲ್ಲ, ಇನ್ನೂ ಇಷ್ಟು ಸಬ್ಜೆಕ್ಟ್ ಬ್ಯಾಕ್ಲಾಗ್ಸ್ ಇದೆ ಅಲ್ಲ, ಎವ್ರಿಥಿಂಗ್. ಬೇಜಾರಾಗ್ತಿತ್ತು. ನನಗೆ ಸಿಗ್ತಾ ಇದ್ದ ಒಂದು ಸೊಲ್ಯೂಷನ್ ಏನಂದರೆ, ನನ್ನ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್ದು ಪರೇಡ್ ಗ್ರೌಂಡ್ ಅಲ್ಲಿ ಹೋಗಿ ಸುಮಾರು ಸಲ ಒಬ್ಬನೇ ಕೂತಿದ್ದು ಇದೆ. ಅಲ್ಲಿ ಸಿಗ್ತಾ ಇದ್ದಿದ್ದು ಪೀಸ್ ಆಫ್ ಮೈಂಡ್ ಎಲ್ಲೂ ಸಿಗ್ತಾ ಇರಲಿಲ್ಲ. ಇಮ್ಯಾಜಿನ್ ಮಾಡ್ತಾ ಇರ್ತಿದ್ದೆ. ಪೂವಮ್ಮ ವಾಸ್ ವೆರಿ ಎಕ್ಸೈಟೆಡ್. ಸ್ಪೆಷಲ್ NIC ಕ್ಯಾಂಪಲ್ಲಿ ನಾನು ಯೋಚನೆ ಮಾಡಿದೆ ಅವರಿಗೆಲ್ಲ ಸರ್ಪ್ರೈಸ್ ಕೊಡು ಅಂಥೇಳಿ. ಆಗಿಲ್ಲ. ಸಮ್ವೇರ್ ಬ್ಯಾಡ್ ಲಕ್ ಅಂತಾರೆ ಲೈಫಲ್ಲಿ. ಯು ಕಾಂಟ್, ಲೈಕ್ ಡೆಸ್ಟಿನಿ ವಿಲ್ ಸ್ಟಾಪ್. ನೋ ವೇ. ಲೈಕ್ ವಿಲ್ ಪವರ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ಕೊಡೋ ಒಂದು ಚಿಕ್ಕ ಅಡ್ವೈಸ್ ಏನಂದರೆ, ಏನಾದರೂ ಕಷ್ಟಪಟ್ಟು ಹೋಗಿ ಇದು ಮಾಡಿದೆ ಅಂದರೆ ಅಲ್ಲಿಂದ ಈಸಿಯಾಗಿ ಕ್ವಿಟ್ ಮಾಡಿಬಿಡಬೇಡಿ. ನಾನು ಕ್ವಿಟ್ ಮಾಡಿದ್ದು ನಾಳೆಗೆ ನನ್ನಿಂದ ಒಂದು ವೇಕೆನ್ಸಿ ಹೋಗ್ಬಿಡ್ತದಲ್ಲ, ಒಂದು ವೇಕೆನ್ಸಿಗೆ ಎಲ್ಲ ಕಷ್ಟಪಟ್ಟು ಇದು ಮಾಡ್ತಿದ್ದಾರಲ್ಲ. ಸಪೋಸ್ ನನಗೆ ಡೆಲ್ಲಿಗೆ ಹೋಗಿ ಏನಾದರೂ ಪ್ರಾಬ್ಲಮ್ ಆದರೆ ಆ ಒಂದು ವೇಕೆನ್ಸಿ ವೇಸ್ಟ್ ಆಗಿಬಿಡ್ತದಲ್ಲ ಅಂತ ಹೇಳಿ ನಾನು ಇದು ಮಾಡಿದೆ. ಬಟ್ ಈಗಲೂ ನನಗೆ ಬೇಜಾರಾಗುತ್ತೆ ಅದ್ರ ಬಗ್ಗೆ ಥಿಂಕ್ ಮಾಡೋದು. ರಿಟರ್ನ್ ವಾಪಸ್ ಬಂದಾದಮೇಲೆ 19 ಕರ್ನಾಟಕ ಬೆಟಾಲಿಯನ್ದು ಒಂದು ಕಂಬೈನ್ಡ್ ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಇತ್ತು. 2015 ಆರ್ಗನೈಸ್ ಆಗಿದ್ದು, ಜೂನ್ 2015. ಈ ಜೂನ್ 2015 ಕ್ಯಾಂಪ್ದು ಒಂದು ವಿಶೇಷತೆ ಏನಂದರೆ, ಆ್ಯಕ್ಚುಲಿ ಐ ವಾಸ್ ನಾಟ್ ಇನ್ ದ ಪೊಸಿಷನ್ ಟು ಅಟೆಂಡ್ ದಿಸ್ ಕ್ಯಾಂಪ್. ಬಟ್ 36 ಫಾರ್ಮ್ಸ್ NCCಯಲ್ಲಿ ಪ್ರಾಬ್ಲಮ್ ಇನ್ನೊಂದು ಸತಿ ಆಗುತ್ತೆ. ಈ ಟ್ರಿಪ್ ಎಲ್ಲಾದರೂ ಹೋಗಲಿಕ್ಕೆ ಪ್ರೀ ಪ್ಲ್ಯಾನ್ ಮಾಡೋವಾಗ ನಾನಿದ್ದೀನಿ ಇದಕ್ಕೆ ಜೈ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ಟ್ರಿಪ್ ಡೇ ದಿನ ಯಾರೂ ಇರಲ್ಲ. ಅದೇ ಥರ 36 ಅಪ್ಲಿಕೇಶನ್ ಇತ್ತು, ಕ್ಯಾಂಪ್ ಅಪ್ಲಿಕೇಶನ್. ಅದರಲ್ಲಿ ಬರೀ 18 ಮೆಂಬರ್ಸ್ ಇನ್ಕ್ಲೂಡಿಂಗ್ ಸೀನಿಯರ್ಸ್, 18 ಕ್ಯಾಂಪ್ ಅಪ್ಲಿಕೇಶನ್ ಫಾರ್ಮ್ ಮಾತ್ರ ಫಾರ್ವರ್ಡ್ ಆಗಿದ್ದು. ಬಿಕಾಸ್ ನಾವು ಕಾಲೇಜ್ ಮರ್ಯಾದೆ ಉಳಿಸುವಂತ ಹೋಗಿದ್ದು, ಅಷ್ಟು ಅಪ್ಲಿಕೇಶನ್ ಇದ್ದಾಗಿಲ್ಲ ಅಂತ ಹೇಳಿ ಅದು ಒಂದು ಕ್ವೆಶ್ಚನ್ ಆಗಿಬಿಡುತ್ತೆ ಅಂತ ಹೇಳಿ PI ಸ್ಟಾಫ್ಸ್ ಹೇಳೋದು ಈಗಲೂ ಕಿವಿಯಲ್ಲಿ ಕೇಳ್ದಂಗೆ ಆಗುತ್ತೆ. ಅರೆ ಕಿತ್ನೆ ಬಾರ ಆಗೋಗೆ ಅಂತ ಹೇಳ್ತಾಯಿದ್ರು ಆ ಒಂದು ಇದನ್ನು ಸೇವ್ ಮಾಡಲಿಕ್ಕೆ. ಆ ಕ್ಯಾಂಪಲ್ಲಿ ನಾನು ಯೋಚನೆ ಮಾಡಿದೆ, ಇದು ನನ್ನ ಲೈಫದು ಲಾಸ್ಟ್ ಕ್ಯಾಂಪ್. ಆವಾಗ ಎವ್ರಿ ಟೈಮ್ ಲಾಸ್ಟ್ ಅಂತ ಬರುವಾಗ ರೆಸ್ಪಾನ್ಸಿಬಿಲಿಟಿನ ದೂರ ಇಟ್ಬಿಟ್ಟು ಸ್ವಲ್ಪ ಎಂಜಾಯ್ ಮಾಡುವಂತಲೇ ಬರುವ ಒಂದು ಆಪ್ಷನ್ ಎಲ್ಲರೂ ಇಮ್ಯಾಜಿನ್ ಮಾಡೋ ಥರ ನಾನೇನು ಮಾಡಿದೆ, ನನಗೊಂದು ಕೆಡೆಟ್ ಲೈಫ್ ಬೇಕೀಗ, ಐ ವಾಂಟ್ ಟು ಎಂಜಾಯ್. ಹೋಗೋಕ್ಕೆ ಮುಂಚೆ ನನಗೆ ಸ್ವಲ್ಪ ಮೆಮರೀಸ್ ತೊಗೊಂಡೋಗೋ, ಪ್ಲೀಸ್ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಇದು ಮಾಡಿದೆ. ನಂದು ಬ್ಯಾಚ್ಮೆಟ್ ಜೂನಿಯರ್ ಅಂಡರ್ ಆಫೀಸರ್ ಅಭಿಲಾಷ್ KM, ಈವನ್ ಇನ್ ಹಿಸ್ ಮೈಂಡ್ ಒಂದು ಆಸೆ ಇತ್ತು ಕ್ಯಾಂಪ್ ಸೀನಿಯಾರಿಟಿ ಮಾಡಬೇಕಂತ ಹೇಳಿ. ನಾನು ಹೇಳಿದೆ, ನನಗೆ ಪ್ಲೀಸ್ ಬಿಟ್ಬಿಡಿ, ನಾನು ಯಾವ ಸೀನಿಯಾರಿಟಿನೂ ಬೇಡ ನನಗೆ, ಪ್ಲೀಸ್ ನನಗೆ ಈ ಕ್ಯಾಂಪ್ ಒಂದು ಇದು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಡೈರೆಕ್ಟಿವ್ ಆಗಿ ಹೇಳಿಲ್ಲ. ಬಟ್ ಏನಾಯ್ತಂದರೆ ಅವರಿಗೆ ಸೀನಿಯಾರಿಟಿ ಇದು ಮಾಡಲಿಕ್ಕೆ ಇರಲಿಲ್ಲ. ಪಿಚೌಟ್ ಮಾಡಿ ಸೀನಿಯರ್ ಡಿವಿಷನ್ದು ಸೀನಿಯರ್ ಅಟ್ಲೀಸ್ಟ್ ಇದಾಗಲೇಬೇಕು ಅಂತ ಹೇಳಿ ಮಾಡಿದ್ರು. ದೆನ್ ವಿ ಟುಕ್ ದ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಪಾಸ್ಟಲ್ಲಿ ಒಂದು ಕ್ಯಾಂಪ್ ಸೀನಿಯಾರಿಟಿ ಮಾಡಿ ಇದೇ ಆಗಿತ್ತು. ರಿಪಬ್ಲಿಕ್ ಡೇ ಅಲ್ಲಿ ಮ್ಯಾಂಗ್ಳೂರ್ ಗ್ರೂಪ್ದು ಸೀನಿಯರ್ ಸಮೇತ ಮಾಡಿದರು. ಬಟ್ ಇದೇ ಎಕ್ಸ್ಪೀರಿಯನ್ಸಸ್ ಫ್ರೆಂಡ್ಸ್, ಲೈಕ್ ನೀವು ಬೆಳೀತಾ ಹೋಗುವಾಗ ನಿಮ್ಮ ಎಕ್ಸ್ಪೀರಿಯನ್ಸಸ್ ನಿಮಗೆ ಕಲಿಸ್ತಾ ಹೋಗುತ್ತೆ. ಸೊ ಆ ಕ್ಯಾಂಪ್ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು. ಬಟ್ ನಾಳೆ ಲಾಸ್ಟ್ ಡೇ ಅನ್ನುವಾಗ ಇವತ್ತು ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ನಿದ್ರೆ ಬರ್ತಾ ಇಲ್ಲ. ನೋ ವೇ ಇನ್ ದ ವರ್ಲ್ಡ್ ಹೇಳ್ತಾ ಇದ್ದೀನಿ, ಎಷ್ಟು NCC ಯೂನಿಟ್ಸ್ ಇದೆ ಹೇಳ್ತಾ ಇದ್ದೀನಿ. ವೆನ್ ಯು ವಿಲ್ ಫೀಲ್ ದ್ಯಾಟ್ ಯು ಆರ್ ಗೆಟಿಂಗ್ ಟು be retired from NCC. I know retiring time will be only on certificate exams date only. ಬೇಜಾರಾಗಲಿಕ್ಕೆ ಶುರು ಆಗಿಬಿಡುತ್ತೆ. ಇವತ್ತಲ್ಲ ಅಂದಮೇಲೆ ನೆಕ್ಸ್ಟ್ ನಾನು ಪರೇಡ್ ಗ್ರೌಂಡಿಗೆ ಯೂನಿಫಾರ್ಮ್ ಹಾಕೊಂಡು ಯಾವತ್ತು ಹೋಗ್ತೀನಿ? ಇವತ್ತಲ್ಲ ಅಂದರೆ ನಂದು ಯೂನಿಫಾರ್ಮ್ ಹ್ಯಾಂಗರಲ್ಲೇ ಇಟ್ಕೊಂಡು ನನ್ನೇ ಕೇಳುತ್ತೆ, ನನಗೆ ಬರೋ ನೆಕ್ಸ್ಟ್ ಚಾನ್ಸ್ ಯಾವಾಗ? ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಹಾಂಟ್ಸ್ ಯು ಎಟ್ ನೈಟ್. ಒನ್ ಡೇ ಮುಂಚೆನೇ ನನಗೆ ಕಂಪ್ಲೀಟ್ ನಿದ್ರೆ ಇರಲಿಲ್ಲ, ಸುಮಾರು ಹೊತ್ತಾಯಿತು ನಿದ್ರೆ ಮಾಡಲಿಕ್ಕೆ.
ದ ನೆಕ್ಸ್ಟ್ ಡೇ ಸ್ಪೀಚ್ ಕಾಂಪಿಟೇಷನಲ್ಲಿ ಐ ವನ್ ದ ಪ್ರೈಸ್ ಸ್ಪೀಚಲ್ಲಿ. ಸೊ ಎಲ್ಲ ಆಗಿ ಲೈಟ್ಸ್ ಆಫ್ ಟೈಮ್ ಬರುವಾಗ ವಿ ಆರ್ ಸಪೋಸ್ ಟು ರಿಪೋರ್ಟ್ ಇಟ್, ಬಟ್ ಐ ವಾಸ್ ವೇರಿಂಗ್ ಫಾರ್ಮಲ್ಸ್. ಎಲ್ಲ ಕಲ್ಚರಲ್ ಇವೆಂಟ್ ಆಯಿತು, ಎಲ್ಲ ಎಂಡಪ್ ಆಗಿ ಇನ್ನೇನು ಲೈಟ್ಸ್ ಆಫ್ ಆಗಿ ಇನ್ನೆಲ್ಲರನ್ನ ರೂಮ್ಸಿಗೆ ಕಳಿಸ್ತಾ ಇದ್ದೀವಿ. ಈಗಲೂ ಯೋಚನೆ ಇದೆ, ನನ್ನ ಲಾಸ್ಟ್ ಕ್ಯಾಂಪ್ ಅಂತ ಹೇಳಿ ಸ್ಟೇಜ್ದು ಹಿಂದ್ಗಡೆ ಹೋಗಿ ನಾನು ಐ ಸ್ಟಾರ್ಟೆಡ್ ಟು ಕ್ರೈ. ಸಡನ್ನಾಗಿ ಕ್ಯಾಡೆಟ್ಸ್ ಕೇಮ್ ಟು ಮೀ ಲೈಕ್, ಸೀನಿಯರ್ ನಿಮ್ಮ ನಂಬರ್ ಬೇಕು, ಪ್ಲೀಸ್ ಬಿ ಇನ್ ಟಚ್. ಅವಾಗ ಲೈಕ್ ಆ ಮೂಮೆಂಟಲ್ಲಿ ಟಿಯರ್ಸ್ ಕಂಟ್ರೋಲ್ ಆಯಿತು. ಸೀನಿಯರ್ ಏನು ಅಳ್ತಾ ಇದ್ದೀರಾ? ಇಲ್ಲ ಆ್ಯಕ್ಚುಲಿ ಕಣ್ಣೊಳಗೇನೋ ಹೋಯಿತು, ಹಾಗೆ ಹೀಗೆ ಅಂತ ಹೇಳಿ ರೀಸನ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಅಲ್ಲೂ ಆ ಒಂದು ಸ್ಟ್ರಾಂಗ್ ಪಾಯಿಂಟ್, ಆ ಸ್ಟ್ರಾಂಗ್ ಬಿಹೇವಿಯರ್, ಲೈಕ್ ಆ ಲೀಡರ್ಶಿಪ್ ಕ್ವಾಲಿಟಿ ಅದನ್ನು ಬೀಳಕ್ಕೆ ಬಿಡ್ತಾ ಇರಲಿಲ್ಲ. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್, ಬೆಸ್ಟ್ ಲೈಫ್ ಟೈಮ್ ಎಕ್ಸಾಂಪಲ್ಸ್ ಅಂತ ಹೇಳಿ. ಆ ಮೊಮೆಂಟ್ಸ್ ಬಗ್ಗೆ ಥಿಂಕ್ ಮಾಡುವಾಗ ಈಗಲೂ ಒಂಥರ ಮನಸ್ಸು ಒಂಥರ ಇದಾಗಿ ಬರುತ್ತೆ, ಬೇಜಾರಾಗುತ್ತೆ ಈಗಲೂ. ಸೊ ನನ್ನ ಕ್ಯಾಂಪ್ ಜರ್ನಿ ಎಂಡ್ ಆಯಿತು ಅಂತ ಹೇಳಿ ತಿಳ್ಕೊಂಡು ಕಂಪ್ಲೀಟಾಗಿ ರೆಸ್ಟ್ ಕೊಟ್ಟಾದ್ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ಸ್ ವಿತ್ ಯು ಅನ್ಎಕ್ಸ್ಪೆಕ್ಟೆಡ್ಲಿ. ದಟ್ ಈಸ್ 100% ಟ್ರೂ. ಕ್ಯಾಂಪ್ ಕಂಪ್ಲೀಟ್ ಆಯಿತು, ಎಕ್ಸಾಮ್ಸ್ ಕೊಟ್ಟು ಇದು ಮಾಡೋ ಇನ್ನೊಂದು ಸ್ವಲ್ಪ ದಿನದಲ್ಲಿ ಡಿಸೆಂಬರಿಗೆ ಒಂದು ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಇದೆ. ಅದರ ವೇಕೆನ್ಸಿ ಕಂಪ್ಲೀಟ್ ನಮ್ಮ ಕಾಲೇಜಿಗೆ ಸಿಕ್ತು. 16 ಮೆಂಬರ್ಸ್ ವೇಕೆನ್ಸಿ. ನ್ಯಾಷನಲ್ ಲೆವೆಲಲ್ಲಿ, ಲೈಕ್ ಸ್ಟೇಟ್ ಲೆವೆಲ್, ಈ ಇಂಟರ್ ಬೆಟಾಲಿಯನ್ ಲೆವೆಲ್, ಈ ಲೆವೆಲ್ಸಲ್ಲೆಲ್ಲ ಇತ್ತು. ಬಟ್ ನ್ಯಾಷನಲ್ ಲೆವೆಲ್ ಯಾವತ್ತೂ ನಮ್ಮದೇ ಒಂದು ಕಾಲೇಜಿಂದ ನಾವು ರೆಪ್ರೆಸೆಂಟ್ ಮಾಡಿರಲಿಲ್ಲ. ಅಂದರೆ ನ್ಯಾಷನಲ್ ಲೆವೆಲ್ ಹೋದರೆ ವಿ ಆರ್ ರೆಪ್ರೆಸೆಂಟಿಂಗ್ ಆ ಸ್ಟೇಟ್, ಕರ್ನಾಟಕ ಡೈರೆಕ್ಟ್ರೇಟ್. ಆವಾಗ ಅದರದ್ದು ಒಂದು ಎಕ್ಸೈಟ್ಮೆಂಟ್ ಬೇರೆ ಇರುತ್ತೆ. ಬಟ್ ಇದೇನು ಪ್ರಾಬ್ಲಮ್ ಆಯ್ತಂದರೆ, ಐ ಹ್ಯಾಡ್ ಅ ಚಾನ್ಸ್ ಟು ಕ್ಲಿಯರ್ ಮೈ ಸೆಮಿಸ್ಟರ್ ವಿದಿನ್ ದ ಇಯರ್. ಅದೇ ಇಯರಲ್ಲಿ ಮುಗಿಸ್ಬೋದಿತ್ತು ನನಗೆ. ಆದರೆ ಐ ಟುಕ್ ದ ರಿಸ್ಕ್. ಫಸ್ಟಲ್ಲಿ ಐ ವಾಸ್ ವೆರಿ ಸ್ಕೇರ್ಡ್, ಬಿಕಾಸ್ ನಾನು ಕೊಟ್ಟ ಪ್ರಾಮಿಸ್, ನಾನು ನನ್ನ NCC ಕ್ಯಾಂಪ್ಸಿಗೆ ಪರ್ಮಿಷನ್ ಸಿಕ್ಕಿದ್ದು ನನ್ನ ಫಾದರ್ ಸಪೋರ್ಟಿಂದ. ಬಟ್ ನಾನೊಂದು ಪ್ರಾಮಿಸ್ ಕೊಟ್ಟಿದ್ದೆ, ದ್ಯಾಟ್ ನಾನು ನನ್ನ ಎಕ್ಸಾಮ್ಸ್ ಬರೆದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ. ಅದು ನಾ ಕೊಟ್ಟ ಪ್ರಾಮಿಸ್ ನನ್ನ ಮದರಿಗೆ. ಸೊ ಇಲ್ಲಿ ಸ್ವಲ್ಪ ಹೆದರಿಕೆ ಶುರು ಆಗೋಕ್ಕಾಯಿತು. ಇದ್ರ ಬಗ್ಗೆ ನಾನು ಕೇಳಿಲ್ಲ, ನನ್ನ ಫ್ರೆಂಡ್ಸ್ ಇಬ್ಬರು ಸಾರ್ಟ್ ಔಟ್ ಮಾಡಿದ. ಅದು ಜೂನಿಯರ್ ಆಫೀಸರ್ ಶ್ಯಾಮ್ ಕೃಷ್ಣ N ಮತ್ತು ಸೀನಿಯರ್ ಆಫೀಸರ್ ಪ್ರತಾಪ್ ಕುಮಾರ್. ಇವರಿಬ್ಬರು ನನ್ನ ಫಾದರ್ನ ಅಪ್ರೋಚ್ ಮಾಡಿ ಒಂದು ಸಲ ಕೇಳಿದ್ರು. ಈವನ್ ಫಾದರ್ ಥಾಟ್ ಇಟ್, ದಿಸ್ ವಾಸ್ ಫಾರ್ 8 ಗುಜರಾತ್ ಬೆಟಾಲಿಯನ್ ಜುನಾಗಢ್. ಇಲ್ಲಿ ನಡೆಯೋ ಒಂದು ಕ್ಯಾಂಪ್. 8 ಗುಜರಾತ್ ಬೆಟಾಲಿಯನ್ ಎಕ್ಸ್ಪೀರಿಯನ್ಸ್, ನ್ಯಾಷನಲ್ ಲೆವೆಲ್, ಹಾಗೆ ಹೀಗೆ ಒಂದು ಟೀಮ್ ಸೆಟಪ್ ಮಾಡಿದ್ವಿ. ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಈ ಟೀಮಲ್ಲಿ ಮೆಜಾರಿಟಿ ಆಫ್ ನನ್ನ ಬ್ಯಾಚ್ಮೇಟ್ಸ್ ಬ್ಯಾಕ್ಔಟ್ ಆದರು. ನಾವು ಬರಲ್ಲ, ಎಕ್ಸಾಮ್ಸ್ ಇದೆ, ಎಕ್ಸಾಮ್ಸ್ ಬಿಟ್ಟು ಬರೋಕ್ಕಾಗಲ್ಲ, ಇಲ್ಲ 1 more year ವಿ ಆರ್ ಸಪೋಸ್ ಟು ಸಿಟ್ ಅಂತ. ಈಗ ಐ ಆಮ್ ನಾಟ್ ಸಪೋಸ್ ಟು ಫೋರ್ಸ್ ಎನಿಬಡಿ. ಸೆಕೆಂಡ್ ಟೀಮ್ ಸೆಟ್ ಮಾಡಿದೆ, ದೇ ವರ್ ರೆಡಿ. ದೀಸ್ ವರ್ ಜೂನಿಯರ್ಸ್, ಅವ್ರಿಗೆ ಚಾನ್ಸ್ ಇತ್ತು. ಬಟ್ ನನಗೆ ಪುನಃ ಬಂದುಬಿಟ್ಟು 2 ಸಬ್ಜೆಕ್ಟ್ಸ್ನ ಐ ಶುಡ್ ರೈಟ್ ಇಟ್ ಆಫ್ಟರ್ 1 year. ಇಟ್ ವಿಲ್ ಟೇಕ್ 1 more year. ರಿಸ್ಕ್ ತೊಳಕ್ಕೆ ನಾ ರೆಡಿ ಇದೆ, ಫಾದರ್ ರೆಡಿ ಇದ್ದರು, ಮದರ್ ಸಂಕೋಚದಲ್ಲಿದ್ದರು. ಇಲ್ಲ, ದಿಸ್ ಇಸ್ ನಾಟ್ ಪಾಸಿಬಲ್ ಅಂತ. ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಗುಜರಾತ್ ನಮ್ಮ ಏನೋದು ಸ್ಟುವರ್ಡ್ಶಿಪ್ಪಲ್ಲಿ, ಮೇಜರ್ ರಾಘವ್ ಬಿ ಅವ್ರದ್ದು ಸ್ಟುವರ್ಡ್ಶಿಪ್ಪಲ್ಲಿ ವಿ ವೆಂಟ್. ಓವರ್ ಆಲ್ ಚಾಂಪಿಯನ್ಶಿಪ್ ಗೆದ್ದವರಿಗೆ ದ್ವಾರಕಾ ಟೆಂಪಲ್ಗೆ ವಿಸಿಟ್ ಇದೆ ಅಂತ ಹೇಳಿದ್ರು, ಗೆದ್ದವರಿಗೆ ಮಾತ್ರ. ವಿ ವೆಂಟ್ ಆಸ್ ಅ ಟೀಮ್, ವಿ ವನ್ ಆಸ್ ಅ ಟೀಮ್. 17 ಡೈರೆಕ್ಟ್ರೇಟ್ಸಲ್ಲಿ ಕರ್ನಾಟಕ ಡೈರೆಕ್ಟ್ರೇಟ್ ನಾವು ರೆಪ್ರೆಸೆಂಟ್ ಮಾಡಿ ಓವರ್ ಆಲ್ ಚಾಂಪಿಯನ್ಶಿಪ್ ಗೆದ್ವಿ ನಾವು.
ಬೆಸ್ಟ್ ಡಿಸಿಪ್ಲಿನ್ ಟೀಮ್ ಅಂತ ಸಮೇತ ಒಂದು ಸಪ್ರೇಟ್ ಇದು ಕೊಟ್ಟರು. ಗುಜರಾತ್ ಕ್ಯಾಂಪ್ದು ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಹೋದರೆ ಇನ್ನು ಸುಮಾರಿದೆ, ಬಟ್ ಗುಜರಾತ್ ಕ್ಯಾಂಪ್ ವಾಸ್ ಮೈ ಲಾಸ್ಟ್ ಕ್ಯಾಂಪ್. ಅದೇ ಹೇಳೋದು, ದಿ ಎಂಡ್ ಇಸ್ ಜಸ್ಟ್ ದ ಬಿಗಿನಿಂಗ್, ಸುಮ್ಮನೆ ಹೇಳೋದಲ್ಲ. ವರ್ಲ್ಡ್ ಯೋಗ ಡೇ ಸೆಲೆಬ್ರೇಷನ್ 21st June 2015 ಸ್ಟಾರ್ಟ್ ಮಾಡಿದ್ದು. ನಮ್ಮ ಬ್ಯಾಚ್ ವಿಟ್ನೆಸ್ ಮಾಡಿದ್ದು. ಅವರ್ ಬ್ಯಾಚ್ ವಾಸ್ ದ ಫಸ್ಟ್ ಬ್ಯಾಚ್ ಟು ಅಟೆಂಡ್ ಇಟ್. ವಿ ಅಟೆಂಡೆಡ್ with the help of my batchmates. We organized in administration of the Yoga Day celebration and we did it very well. Sports Authority of India Coorg do hockey ground alli organize ಮಾಡಿ we did it very well. It was because of the team support. ಅವರು ಇದ್ದಿದ್ದರಿಂದ we did it. Me and junior and officer Abhilash came, maybe. ನಾವು ಲಕ್ಕಿ ಆಗಿದ್ವಿ. ಫಸ್ಟ್ ಇಯರಲ್ಲಿ, ಸೆಕೆಂಡ್ ಇಯರಲ್ಲಿ, ಥರ್ಡ್ ಇಯರಲ್ಲಿ NCCದು 28 January ಗೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಬರ್ತ್ ಆ್ಯನಿವರ್ಸರಿ, ನ್ಯಾಷನಲ್ ಆ್ಯಂಥಮ್ ಕಾಂಪಿಟೇಷನ್ ನಡೆಸ್ತಾರೆ. ಸೊ ಆ 3 yearsಲ್ಲಿ ಫಸ್ಟ್ ಪ್ಲೇಸ್ ತೆಗೆಯೋ, ಕಾಂಪಿಟೇಷನಲ್ಲಿ ಫಸ್ಟ್ ಪ್ಲೇಸ್ ಹೊಡೆಯೋ ಒಂದು ಲೆಗಸಿ ಲೈಕ್ ನಂದು ಮತ್ತು ಅವರೊಟ್ಟಿಗೆ ಮಾತ್ರ ಇರೋದು. Then later I cleared my B certificate with A grade. 2016 ಅಲ್ಲಿ C certificate ಸಹ ಕ್ಲಿಯರ್ ಆಯಿತು, all with memories with alpha grade, but C certificate memory was not good. February 27-28 ನನ್ನ ಎಕ್ಸಾಮಲ್ಲಿ ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಹ್ಯಾಪನ್. ಬೈಲ್ಕೊಪ್ಪ ರೋಡ್ ಹತ್ರ ಒಂದು ಸ್ವಿಫ್ಟ್ ಆಕ್ಸಿಡೆಂಟ್ ಆಯಿತು. ಅದು ನಮ್ಮ ಕಾಲೇಜ್ದು ಕ್ಲಾಸ್ಮೇಟ್ಸ್, ಬ್ಯಾಚ್ಮೇಟ್ಸ್ ಆ ಕಾರಲ್ಲಿದ್ದರು. ಫ್ರೆಂಡ್ಸ್ನ ಕಳ್ಕೊಂಡಿದ್ದೀವಿ, ಎಕ್ಸಾಮಿಗೆ ಬಂದು ಎಕ್ಸಾಮ್ ಬರೀತಿದ್ದೀವಿ. ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸಾಮ್ ಆಫ್ ಮೈ ಲೈಫ್ ವಾಸ್ ದ್ಯಾಟ್, ಬಿಗ್ಗೆಸ್ಟ್ ಎಕ್ಸಾಮ್ ಆಫ್ ಮೈ ಲೈಫ್. ಎದ್ದು ಓಡೋದು ಇಲ್ಲ ಎಕ್ಸಾಮ್ ಮುಗಿಸೋದು, ಇದು ಕ್ವೆಶ್ಚನ್ ಆಗಿತ್ತು ನಮಗೆ. C certificate ಎಕ್ಸಾಮ್, C certificate ಮುಗೀತು. 7th April 2015ಗೆ ಚೀಫ್ ಮಿನಿಸ್ಟರ್ ಕಮೆಂಡೇಶನ್ ಕಾರ್ಡ್ ನನಗೆ ಅವಾರ್ಡ್ ಮಾಡಿದ್ರು. ಒಂದೇ ಕಮಾಂಡಿಂಗ್ ಆಫೀಸರ್ ಕರ್ನಲ್ SKP ಮೆನನ್, ವೀರ್ ಚಕ್ರ ಆಫೀಸಿಗೆ ಕರೆದುಬಿಟ್ಟು ದೇ ಅವಾರ್ಡೆಡ್ ಮೀ. 29th May 2015ಗೆ I received a check of 3,500 rupees as token of appreciation from the Mangalore Group headquarters for being the best cadet at group level. So then later, Independence Day celebration 15th August 2015ಗೆ ಹೋಮ್ ಮಿನಿಸ್ಟರ್ KJ ಜಾರ್ಜ್ ಇಂದ ಫೆಲಿಸಿಟೇಷನ್ ಸೆರೆಮನಿ ಆಯಿತು. Then March 2016 ಅಲ್ಲಿ I received Best Disciplined Student of the Year award by my associate NCC officer. ಪುನಃ ಆನ್ ದ ಸೇಮ್ ಡೇ ಕಾಲೇಜ್ ಡೇ ಸೆಲೆಬ್ರೇಷನ್ ಆಗಿತ್ತು. ಅವಾಗ ಹೆಲ್ತ್ ಮಿನಿಸ್ಟರ್ UD ಖಾದರಿಂದ ಫೆಲಿಸಿಟೇಷನ್ ಆಯಿತು ನನ್ನ NCC ಅಚೀವ್ಮೆಂಟ್ಸ್ಗೋಸ್ಕರ. ಆ್ಯಸ್ ಯೂಶುವಲ್ ಗುಜರಾತಲ್ಲಿ ಓವರ್ ಆಲ್ ಚಾಂಪಿಯನ್ಶಿಪ್ ನಡೆದಿದ್ದಕ್ಕೆ ಈವನ್ ದ ಹೋಲ್ ಟೀಮ್ ವಾಸ್ ಕಂಗ್ರ್ಯಾಚುಲೇಟೆಡ್ ಬೈ ದ ಪ್ರಿನ್ಸಿಪಲ್. ಪುನಃ 111th ಬರ್ತ್ ಆ್ಯನಿವರ್ಸರಿ, ಜನರಲ್ ತಿಮ್ಮಯ್ಯ ಆ್ಯನಿವರ್ಸರಿಗೆ again I was being felicitated because of my outstanding achievements of NCC. So in the journey of NCC, I just realized one thing. What I actually realized is that never keep expectations, always follow the instinct of zero expectation. Then 0.1% bandru sameta, it's an achievement. After all this happened,
I'm still the same. It's all the matter of pride and honor just for minutes. But ultimately, it's you who have to lead the life. ಬಟ್ NCC ಕರಿಯರ್ ಒಂದಲ್ಲೇ ಎತ್ಕೊಂಡು ಅಕಾಡೆಮಿಕ್ಸಲ್ಲಿ ಏನು ಮಾಡಿದೆ ಅಂತ ಹೇಳಿಬಿಟ್ಟು ಒಂದು ಕ್ವಶನ್ ಮಾರ್ಕ್ ಇತ್ತು ನನಗೆ. ಅದು ಬರೋ ಎಪಿಸೋಡಲ್ಲಿ ತಿಳಿಸ್ತೀನಿ. ಲೈಕ್ ಹೌ ಟರ್ನಿಂಗ್ ಪಾಯಿಂಟ್ ಹ್ಯಾಪನ್ ಇನ್ ಮೈ ಲೈಫ್, ಹೌ ಐ ಗೇವ್ ಅ ರಿಪ್ಲೈ ಟು ಆಲ್ ದೋಸ್ ಬ್ಯಾಕ್ ಸ್ಟ್ಯಾಬರ್ಸ್ ಹೂ ಪಾಯಿಂಟೆಡ್ ಫಿಂಗರ್ ಎಟ್ ಮೀ. ಬರೋ ಎಪಿಸೋಡಲ್ಲಿ ಹೇಳ್ತೀನಿ.